ಜಾಮೂನ್ ನೋಡಿ ಬಾಯ್ ನೀರ್ ಬರ್ತಿದ್ಯಾ, ಅದ್ರ ಮ್ಯಾಟ್ರ್ ಬೇರೆನೆ ಇದೆ. ಆತರ ಹೊಕ್ಲಾಟ ಎಲ್ಲ ಮಾಡಿದ್ಮೇಲೆ ಕಡೆ ದಿನ ಆಗಿದ್ರಿಂದ ಅದ್ರ ಪೂಜೆ ಮಾಡಿ ಮುಗಿಸಿ ಅದ್ರದ್ ಅಭಿಪ್ರಾಯನ ನಮ್ಮನೆಯವರು ಹಾಗೆ ಇಲ್ಲಿ ಮಾಡಿದಂತ ಕೆಲಸದವ್ರ ಅಭಿಪ್ರಾಯನ ಕೇಳೋಣ ಬನ್ನಿ. ಅಪ್ಪ, ಇದೇನು ಏನಕ್ಕೆ ಪೂಜೆ ಮಾಡಿದ್ವಿ ಇದನ್ನ? ಇದೇನು? ನಾಡಭಾಗ ಬಳಸ್ತೀನಿ ಅಂತ ಇಲ್ಲ. ಎಲ್ಲ ಕೆಲಸ ಇದನ್ನ ಏನಕ್ಕೆ ಯೂಸ್ ಮಾಡೋದು? ಇದು ವೈನಾಗಿ ಬೇರೆ ಇದು ಹಿಂದೆ ನಾವು ಪಿಲ್ಲರ್ ಇದಕ್ಕೆ ಈಗ ಟ್ಯಾಕ್ಟ್ರುಗಳೆಲ್ಲ ಬಂದು ಟ್ಯಾಕ್ಟ್ರು ಬೇರೆ ಸರ್ಕಾರದಂತೂ ಅದಕ್ಕೆ ರೇಟ್ ಕೊಡಲ್ಲ. ಬೇರೆ ಎಲ್ಲದಕ್ಕೂ ರೇಟ್ ಆಗ್ತಿದೆ, ಭತ್ತ ಮಾತ್ರ ಆಗ್ತಿಲ್ಲ. ಕಮ್ಮಿ ಆಗ್ತದೆ. ಇತರ ಇದು ಬಂದಾಗ ಮಾತ್ರ ಮಾರಾಟ ಮಾಡೇ ಬರ್ತದೆ. ಆಗ ಮತ್ತೆ ಸ್ವಲ್ಪ ಕೆಲ ಬರ್ತದೆ. ಇಲ್ಲಿ ಒಳಗಡೆ ರೊಟ್ಟಿ ಇಡ್ತೀವಿ. ಈಗ ಎಲ್ಲ ಪೂಜೆ ಆಯಿತು, ರೊಟ್ಟಿ ಭಾಳ ಇಷ್ಟ ಆಯಿತು. ಈಗ ಅವರು ಎಲ್ಲ ಕೆಲಸ ಮಾಡಿದವ್ರ ಅಭಿಪ್ರಾಯ ಕೇಳೋಣ, ಹೇಗಿತ್ತು ಏನೇನು ಅವ್ರಿಗೆ ನಿದ್ದೆನೇ ಬಂತು ಕೇಳಿ. ಎಲ್ಲ ನಾಟಕ ಮಾಡ್ತಿದ್ದಾರೆ ಸುಮ್ಮನೆ. ನೀವ್ ಹೇಳಿ, ನೀವು ಟ್ರ್ಯಾಕ್ಟರ್ ಓಡಿಸಿ ಏನಂತ ಹೇಳಿ. ಗದ್ದೆದು ಕೂಲಿ ಹೊಕ್ಲಾಟ ಎಲ್ಲ ಮಾಡಿದ್ರೆ ಹಿಂಗೆ ಏನು ಅಂತ ಎಲ್ಲರಿಗೂ ಗೊತ್ತಿರಲ್ಲ. ಅದಕ್ಕೆ ನೀವು ಅದ್ರ ಬಗ್ಗೆ ಹೇಳ್ಬೇಕು. ಅಲ್ಲ ಹೇಳಿ, ಅದಕ್ಕೆ ಎಲ್ಲರೂ ಬೆಳಿಬೇಕು, ದುಡ್ಡು ಜಾಸ್ತಿ ಮಾಡಿ ಅಂತ ಹೇಳಿ. ಕಡಿಮೆ ಇದೆ, 3,000 ಮಾಡಿ ಗದ್ದೆ ಎಲ್ಲ ಮಾಡ್ತಾರೆ. ಹಂಗಾಗಿ ಇನ್ನೊಂದು ಕೇಳ್ತಾ ಇದ್ದೀವಿ. ಎಲ್ಲ ಸಿಕ್ಕಾಪಟ್ಟೆ ರೇಟ್ ಎಲ್ಲ ಮತ್ತು ರೇಟ್ ಆಗಿದೆ. ಆಚೆ ಸಿಕ್ಕಾಪಟ್ಟೆ ಕೇಳ್ತಾರೆ. ನೀವೇನಾದ್ರೂ ಹೇಳ್ರಿ, ಇವರು ಚಿಕ್ಕ ರೈತ. ಮಾತಾಡು. ಈ ರೀತಿ ಪೂಜೆ ಎಲ್ಲ ಮುಗಿಸಿ ಸಣ್ಣ ಬ್ರೇಕ್ ಜೊತೆಗೆ ಅವರು ಕೂಡ ಪುನಃ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರು. ಈ ತರ ಎಲ್ಲ ಕೆಲಸ ಮುಗಿಸಿ ರಾಶಿ ಗುಡ್ಡೆ ಮಾಡಿ ಅದನ್ನ ನೆಕ್ಸ್ಟ್ ಮತ್ತೆ ಹುಲ್ ಕಟ್ಟಿ ಅದನ್ನ ಒಂದ್ ಸೈಡಿಗೆ ಇಟ್ಟು ನಮ್ ಈ ಹೋಗ್ಲಾಟನ ಮುಗಿಸಿ. ನನ್ಗೋಸ್ಕರ ಅಲ್ದಿದ್ರು ಕಷ್ಟಪಟ್ಟು ಕೆಲಸ ಮಾಡದಂತಹ ನಮ್ ರೈತರಿಗೋಸ್ಕರ ಒಂದೇ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಒಪಿನಿಯನ್ ನ ಕಮೆಂಟ್ ಅಲ್ಲಿ ತಿಳಿಸಿ.